ಬಳ್ಳಾರಿಗೆ ತಲುಪುವಂತಹ ಸಾಧ್ಯತೆ ಇದೆ. ಜೈಲಿಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಪ್ರೊಸೀಜರ್ನ ಬಳಿಕ ನಾವಾಗಲೇ ಹೇಳ್ತಾ ಇದ್ವಲ್ಲ, ಸೆಲ್ಗೆ ದರ್ಶನ್ರನ್ನ ಹಾಕ್ತಾರೆ. ಮೊದಲು ಕ್ವಾರಂಟೈನ್ ಸೆಲ್ಲು, ನಂತರ ಅವರು ಯಾವ ಸೆಲ್ಗೆ ಅವ್ರನ್ನ ಹಾಕಬೇಕು ಅಂತ ಮೊದಲೇ ನಿರ್ಧಾರವನ್ನು ಮಾಡಿದ್ರು. ಆ ರೀತಿ ಮತ್ತೆ ಬಳ್ಳಾರಿ ಜೈಲಿನಲ್ಲಿ ಭಾರಿ ಭದ್ರತೆ. ಬಳ್ಳಾರಿಯನ್ನ ಸಂಪರ್ಕ ಮಾಡುವಂತಹ ರಸ್ತೆಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ಬಂದ್ ಮಾಡಿದ್ದಾರೆ ಪೊಲೀಸರು. ಯಾವುದೇ ಅನ್ನೆಸೆಸರಿ ಮೂವ್ಮೆಂಟ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತು ಆ ಜೈಲಿನ ರೋಡ್ಗೆ ಕನೆಕ್ಟ್ ಆಗುತ್ತಲ್ಲ, ಸೆಂಟ್ರಲ್ ಜೈಲಿಗೆ ಕನೆಕ್ಟ್ ಆಗುತ್ತಲ್ಲ, ಆ ರೋಡ್ನಲ್ಲೂ ಕೂಡ ಯಾವುದೇ ಅನ್ನೆಸೆಸರಿ ಮೂವ್ಮೆಂಟ್ ಬೇಡ ಅಂತ ಹೇಳಿ ಕ್ಲೋಸ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಅಭಿಮಾನಿಗಳು ಬಂದು ನ್ಯೂಸೆನ್ಸ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲೇ. ನಿನ್ನೆನೇ ದರ್ಶನ್ರನ್ನ ಶಿಫ್ಟ್ ಮಾಡ್ತಾರೆ ಅಂತ ಯಾವಾಗ ಹೇಳಲಾಗ್ತಾ ಇತ್ತು, ಆಗಲೇ ಒಂದಷ್ಟು ಜನ ಅವ್ರನ್ನ ನೋಡೋದಕ್ಕೆ ಅಂತ ಕುತೂಹಲದಿಂದ ಬಂದು ಅಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದನ್ನೆಲ್ಲ ನೀವು ಗಮನಿಸ್ತಾ ಇದ್ರಿ. ಸೊ ಇವತ್ತಂತೂ ಅದು ಯಾವುದಕ್ಕೂ ಅವಕಾಶ ಮಾಡಿಕೊಡ್ಬಾರ್ದು, ಯಾವುದೇ ಸೀನ್ ಕ್ರಿಯೇಟ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಮುಚ್ಚಿದ್ದಾರೆ. ಮತ್ತು ಆ ರೋಡ್ನಲ್ಲಿ ಸಂಚಾರ ಮಾಡುವಂತಹ ಪ್ರತಿ ವಾಹನಗಳಿಗೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ರೋಡ್ನ ಅನಿವಾರ್ಯತೆ ಏನು, ಯಾಕೆ ಬಂದಿದ್ದೀರಿ, ಏನು ಕತೆ ಅಂತೆಲ್ಲ. ಸೊ ಪೊಲೀಸರಿಗೂ ಕೂಡ ಅತಿ ದೊಡ್ಡ ಸವಾಲು ಅವರನ್ನು ಬಳ್ಳಾರಿಗೆ ತಲುಪಿಸೋ ತನಕ. ಒಬ್ಬ ವಿಚಾರಣಾಧೀನ ಕೈದಿಯನ್ನು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಇದೆಯಲ್ಲ, ಅದೊಂದು ರೀತಿ ಬಿಸಿ ತುಪ್ಪದ ರೀತಿ. ಮತ್ತು ಸೆರಗಿನಲ್ಲಿ ಕೆಂಡ ಕಟ್ಕೊಂಡ ಅನುಭವ ಪೊಲೀಸರಿಗೆ. ಅದು ಕೂಡ ಹೈ ಪ್ರೊಫೈಲ್ ಕೇಸ್ ಅಂತ ಅಂದ್ಬಿಟ್ರೆ ಅವರಿಗೆ ದಾರಿ ಉದ್ದಕ್ಕೂ ಯಾವುದೇ ಪ್ರಾಬ್ಲಮ್ ಆಗದೇ ಇರೋ ರೀತಿ ಕರ್ಕೊಂಡು ಹೋಗಬೇಕು, ಮತ್ತು ಅವ್ರಿಗೂ ಪ್ರಾಬ್ಲಮ್ ಆಗದೇ ಇರೋ ರೀತಿ ಅವ್ರು ನೋಡ್ಕೊಳ್ಬೇಕು. ಸೊ ಸಿಕ್ಕಾಪಟ್ಟೆ ಒತ್ತಡದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಧಿಕಾರಿಗಳು. ಬಟ್ ಇದೆಲ್ಲದಕ್ಕೂ ಕಾರಣ ಅಗೇನ್ ಅಧಿಕಾರಿಗಳೇ. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಅಧಿಕಾರಿಗಳೇ. ಅವ್ರ ತಲೆದಂಡ ಆಯಿತು. ಈಗ ಉಳಿದವರು ತಮ್ಮ ತಲೆದಂಡ ಆಗಬಾರ್ದು, ತಮ್ಮ ಮುಖ ಇನ್ನೂ ಕಪ್ಪಾಗಬಾರ್ದು ಅಂತ ಹೇಳಿದ್ರೆ ಒಂದು ಕರೆಕ್ಟಾಗಿ ಕರ್ಕೊಂಡು ಹೋಗಬೇಕು. ಕರ್ಕೊಂಡು ಹೋದ್ಮೇಲೆ ಆತನಿಗೆ ಯಾವುದೇ ರೀತಿಯಾದಂತಹ ವಿಶೇಷ ಸೌಲಭ್ಯ ಸಿಗದೇ ಇರೋ ರೀತಿ ನೋಡ್ಕೊಳ್ಬೇಕಾಗತ್ತೆ. ಮತ್ತು ಅಲ್ಲಿ ಸಾಧಿಸಬಹುದಾದಂತಹ ಸಂಭವ್ಯ ನೆಟ್ವರ್ಕ್ಗೆ ಆರಂಭದಲ್ಲೇ ಫುಲ್ ಸ್ಟಾಪ್ ಇಡಬೇಕಾಗತ್ತೆ. ಇಲ್ಲಿ ರೌಡಿ ಶೀಟರ್ಗಳ ಶ್ರೀರಕ್ಷೆ ಇತ್ತು. ಬಳ್ಳಾರಿಯಲ್ಲಿ ಹೆಂಗಪ್ಪ ಕತೆ ಅಂತ. ಬಳ್ಳಾರಿಯಲ್ಲೂ ಕೂಡ ಮೋಸ್ಟ್ ವಾಂಟೆಡ್ ರೌಡಿಗಳನ್ನು ಇಡಲಾಗಿದೆ ಆ ಸೆಲ್ಗಳಲ್ಲಿ. ಅವ್ರ ಸ್ನೇಹ ನೀವೇನಾದ್ರು ಮಾಡ್ಕೊಂಡ್ರೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಆಚೆ ಬಂದರೆ ಆಗೇನು ತಲೆದಂಡ ಆಗೋದು ಬಳ್ಳಾರಿಯ ಜೈಲು ಅಧಿಕಾರಿಗಳದ್ದೇ. ಈಗಾಗಲೇ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ದರ್ಶನ್ A1 ಆರೋಪಿ ಕನ್ವಿಕ್ಟ್ ಆದರೆ 6 ತಿಂಗಳ ಜೈಲಿಗೆ ಮತ್ತೆ ಹೋಗಬೇಕಾಗತ್ತವರು. ಇಂಟ್ರಾಗೇಷನ್ ನಡೆದಿದೆ. ಇಂಟ್ರಾಗೇಷನಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು, ನನಗೇನು ಗೊತ್ತಿಲ್ಲ, ನಾಗನ್ ಕಡೆಯವ್ರು ಬಂದು ಸಿಗರೇಟ್ ಕೊಟ್ಟರು, ನಾನು ಸೇದ್ದೆ ಅಂತ. ಅವಾಗ ಭಾಳ ಜನ ಕೇಳ್ತಾಯಿದ್ರೆ, ಏನು ಚಿಕ್ಕ ಮಗುನ ಗೊತ್ತಿಲ್ಲ ಅಂತ ಹೇಳೋಕ್ಕೆ? 5 ವರ್ಷ 4 ವರ್ಷದ ಮಗುನ, ಹಸುಗೂಸ ಹಾಲುಗಲ್ಲದ ಮಗುನ ಗೊತ್ತಿಲ್ಲ ಅನ್ನೋಕ್ಕೆ ಇದನ್ನೆಲ್ಲ ನಂಬಕ್ಕಾಗತ್ತಾ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆಮೇಲೆ ಆ ಮೊಬೈಲ್ ವಿಚಾರದಲ್ಲೂ ಕೂಡ ಭಾಳ ಜನ ಪ್ರಶ್ನೆ ಕೇಳ್ತಾ ಇದ್ರು. ಜೈಲಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸು ಇರಲಿಲ್ವಾ? ಸರಿ, ಯಾರೋ ತಂದು ಕೊಡ್ತಾರೆ, ಹೇಳ್ಬೋದಾಗಿತ್ತು, ಬೇಡ ನಾನು ಮಾತಾಡಲ್ಲ ಅಂತ ಹೇಳ್ಬೋದಾಗಿತ್ತು. ಯಾಕೆ ಮಾತಾಡಿದ್ರು? ಜೈಲಿಗೇನು ಅವ್ರೇನು ಮೊದಲನೇ ಸಲ ಹೋಗ್ತಾ ಇಲ್ವಲ್ಲ, ಹಿಂದೆನೂ ಹೋಗಿದ್ರಲ್ವಾ? ಜೈಲಲ್ಲಿ ಯಾವ್ದು ಅಲೌಡ್ ಇದೆ, ಯಾವ್ದು ಅಲೌಡ್ ಇಲ್ಲ ಗೊತ್ತಿರಲಿಲ್ವ ಅವ್ರಿಗೆ? ಇದೆಲ್ಲ ಕನ್ವಿನ್ಸಿಂಗ್ ಆನ್ಸರ್ ಅಲ್ಲ ಅನ್ನೋದು ಒಂದು ವರ್ಗದ ಅಭಿಪ್ರಾಯ. ಏನೇ ಇರಲಿ, ಈಗ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಾರೆ. ಸ್ಟಾರು ದರ್ಶನ್ ಒಂದ್ಸಲ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗ್ತಾರೆ ಸಾಮಾನ್ಯ ಸಂದರ್ಭದಲ್ಲಿ ಅಂದಾಗ ಅವರು ವಾಹನದ ಸುತ್ತ ಇರ್ತಾ ಇದ್ದಂತಹ ಹೈಪು, ಅಭಿಮಾನಿಗಳು ಬರ್ತಾ ಇದ್ದಂತಹ ರೀತಿ ನೋಡಿ, ಸಮಯ ಹೇಗೆ ಬದಲಾಗಿದೆ ಅಂತ ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಈಗ ದರ್ಶನ್ ಇರುವಂತಹ ವೆಹಿಕಲ್ ಎಲ್ಲಿ ತಲುಪಿದೆ? ಈಗಾಗಲೇ ಏನು ಸ್ಥಿರ ತಲುಪಿರೋಂಥದ್ದು, ಇನ್ನೇನು 10 ಕಿಲೋಮೀಟರ್ ಸ್ಥಿರಾಗೆ ಟೌನ್ಗೆ ಹೋಗುವಂಥದ್ದು. ಹಾಗಾಗಿ ಬೆಳಿಗ್ಗೆ 4:30ಕ್ಕೆ ಹೊರಟಂತಹ ಏನು ಪರಪ್ಪನಗರ ಜೈಲಿಂದ ಹೊರಟಿರುವಂಥದ್ದು. ಹಾಗಾಗಿ ಈಗ ಅಂದ್ರೆ 3 KSRP, 2 ಜೀಪ್ ಇತ್ತು. ಈಗ ಬರ್ತಾ ಬರ್ತಾ ಒಂದು ಬುಲೆರೋ ವಾಹನ ಹಿಂದಕ್ಕೆ ಹೋಗಿರೋದು. ಅಂದ್ರೆ ಸಂಪೂರ್ಣವಾಗಿ ಅಲ್ಲಿಂದ ಹೊರಟಾಗ್ಲಿಂದ ಸಹ ಒಂದೇ ಮೂವ್ಮೆಂಟ್ ಅಲ್ಲಿ ಎಲ್ಲೂ ಸಹ ನಿಲ್ಲಿಸದೆ ವಾಹನ ಹೋಗ್ತಾ ಇರೋದು. 9 ಗಂಟೆ ಒಳಗಡೆ ಬಳ್ಳಾರಿ ಜೈಲಿಗೆ ತಲುಪುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಏನು ಅಂದ್ರೆ 2 ವಾಹನದಲ್ಲೂ ಸಹ ಪೊಲೀಸರು ಬಿಗಿ ಭದ್ರತೆನ ಕೈಗೊಂಡಿದ್ದಾರೆ. ಜೊತೆಗೆ ಯಾವುದೇ ಟೋಲಲ್ಲಿ ವಾಹನ ನಿಂತರೂ ಸಹ ಟೋಲನ್ನ ಕ್ಲಿಯರ್ ಮಾಡಿಕೊಂಡು ಈಗ ಹೋಗ್ತಾ ಇರೋಂಥದ್ದು. ಸಂಪೂರ್ಣವಾಗಿ ಎಲ್ಲೂ ಸಹ ವಾಹನ ಸ್ಲೋ ಮಾಡ್ತಿಲ್ಲ. ಜೊತೆಗೆ ಬೇರೆ ವಾಹನಗಳಿಗೆ ದಾರಿಯನ್ನು ಕೊಡಲ್ಲ. ಅಂದ್ರೆ 3 KSRP ಇದಾವೆ. ನಾನು ಮಧ್ಯದಲ್ಲಿ ವೈಟ್ ಕಲರ್ ಒಂದು ವಾಹನ ಇದೆ ಅಲ್ಲ, ಆ ಏನು ಟಿಯರ್ ವಾಹನದಲ್ಲಿ ಇರುವಂತದ್ದು. ಅದರ ಮುಂಭಾಗದಲ್ಲಿ 2 KSRP ಹೋಗ್ತಾ ಇದೆ. ಆ ಹಿಂಭಾಗದಲ್ಲಿ ನೋಡಿದ್ರೆ ಒಂದು ಬುಲೆರೋ ಇರುವಂತದ್ದು. ಸಂಪೂರ್ಣವಾಗಿ ರಸ್ತೆಯಲ್ಲಿ ಯಾರಿಗೂ ಸಹ ದಾರಿ ಕೊಡಲ್ಲ. ಜೊತೆಗೆ ಬೇರೆ ವಾಹನಗಳನ್ನ ಸೆಂಟ್ರಲ್ ಆ ಮಧ್ಯದಲ್ಲೂ ಬರಕ್ಕೆ ಅವಕಾಶ ಕೊಡಲ್ಲ. ಯಾಕಂದ್ರೆ ಭದ್ರತಾ ಇದೆ ಅಂತೇಳಿ ಆ ವಾಹನವನ್ನ ಹಿಂದಕ್ಕೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ನಾನು
ಅಂದ್ರೆ ಈಗ ಸಂಪೂರ್ಣ ಭದ್ರತೆ ಇರುವಂತದ್ದು. ಜೊತೆಗೆ ಈ ವಾಹನದಲ್ಲಿ ಅಂದ್ರೆ ಈಗ ಒಟ್ಟು ಬುಲೆರೋಗಳು ಪರಪ್ಪನಗರ ಜೈಲಿಂದ ಹೊರಟಾಗ 8 ಬುಲೆರೋ ವಾಹನ ಮತ್ತು 3 KSRP ವಾಹನಗಳಲ್ಲಿ ಹೊರಟಿರುವಂತದ್ದು. ಬರ್ತಾ ಅಲ್ಲಿಂದ ಹೊರಟಾಗ ಬುಲೆರೋ ವಾಹನಗಳು ಸಂಪೂರ್ಣವಾಗಿ ಅಲ್ಲಿಗೆ ಸಂಬಂಧಪಟ್ಟಂತ ಇನ್ಸ್ಪೆಕ್ಟರ್ ಸೈಡ್ಗೆ ಹೋಗಿರ್ತಕ್ಕದ್ದು. ಅಂದ್ರೆ ಇಲ್ಲಿ ತನಕನೂ ಸಹ ನೇರವಾಗಿ ಈಗ ಬಳ್ಳಾರಿಗೆ ತಲುಪುವಂಥದ್ದು 9 ಗಂಟೆಗೆ ತಲುಪುವ ಸಾಧ್ಯತೆ ಇರುವಂತದ್ದು ಮಮತಾ. ಅಂಬರೀಶ್, ಈಗ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ವಾಹನಗಳನ್ನು ಎಸ್ಕಾಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಅಂತ. ಬಟ್ ಇಲ್ಲಿರುವಂತಹ ಮತ್ತೊಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಇಷ್ಟೆಲ್ಲ ಭದ್ರತೆಯನ್ನ ಕೊಟ್ಟಿದ್ದಾರೆ, ಸರಿ, ಎಲ್ಲವನ್ನ ಒಪ್ಕೊಳ್ಳೋಣ. ಬಟ್ ಆ ಮೆಶನ್ನ ಹಾಕಿರೋದು, ಕರ್ಟನ್ಸನ್ನ ಹಾಕಿರೋದು ಎಲ್ಲವೂ ಕೂಡ ಹೊರ ಜಗತ್ತಿಗೆ ದರ್ಶನ್ ಹೇಗಿದ್ದಾರೆ ಅಂತ ಕಾಣಿಸಬಾರ್ದು ಅನ್ನೋ ನಿಟ್ಟಿನಲ್ಲ, ಹೇಗೆ ಮಮತಾ? ಪರಪ್ಪನಗರದ ಜೈಲು ಬಳಿಯಿಂದನೂ ಸಹ ಸಂಪೂರ್ಣವಾಗಿ ದರ್ಶನ್ ಯಾವ ವಾಹನದಲ್ಲಿ ಇದ್ದಾನೆ ಅನ್ನೋದನ್ನ ತೋರಿಸೋದಕ್ಕೆ, ಅಂದ್ರೆ ಕಣ್ತಪ್ಪಿ ಈಗ ಮಾಧ್ಯಮಗಳಿಗೂ ಸಹ ಕಣ್ತಪ್ಪಿಸುವಂತ ಕೆಲಸವನ್ನ ಮಾಡ್ತಾರಂಥದ್ದು. ಅಂದ್ರೆ ಅಲ್ಲಿಂದನೂ ಸಹ ಮೆಶ್ ಇರುವಂತ ವಾಹನ, ಅದ್ರಲ್ಲೂ ಒಳಗಡೆ ಯಾರಿದ್ದಾರೆ ಅನ್ನೋದು ಗೊತ್ತಾಗದ ರೀತಿಯಲ್ಲಿ ಈಗ ಹೋಗ್ತಾರಂಥದ್ದು. ಅಂದ್ರೆ ಇದರಿಂದ ಮುಂದೆ ಹೋಗ್ತಿರೋದಕ್ಕೂ ಸಹ ಸೇಮ್ ಅದೇ ರೀತಿ ಮೆಶ್ ಇರುವಂತದ್ದು. ಅದರಲ್ಲಿ ಸಹ ಯಾರು ಒಳಗಡೆ ಕೂರ್ಸಿದ್ದಾರೆ ಅದು ಸಹ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಈಗ ಆ ವಾಹನದಲ್ಲಿ ಇರುವಂತದ್ದು. ಅದ್ರಲ್ಲೂ ಒಳಗಡೆ ಏನಾದ್ರು ಟೋಲ್ ಬಳಿ ವಾಹನ ನಿಲ್ಲಿಸಿದಾಗ ಹತ್ತಿರ ಹೋಗಿ ಅಲ್ಲಿ ಒಳಗಡೆ ವಿಡಿಯೋ ಮಾಡಕ್ ಹೋದಾಗ್ಲೂ ಸಹ ಅವರು ಅಲ್ಲಿ ಒಳಗಡೆ ಇರುವಂತಹವ್ರನ್ನ ಒಂದು ಒಳಗಡೆ ಬಚ್ಚಿಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾವುದೇ ಒಂದು ಕ್ಯಾಮ್ರಾಗೂ ಸಹ ವಿಡಿಯೋ ಸಿಗ್ಬಾರ್ದು ಅನ್ನೋ ರೀತಿಲಿ ಮಾಧ್ಯಮಗಳನ್ನ ಕಣ್ತಪ್ಪಿಸಿ ಈಗ ಕರೆದುಕೊಂಡು ಹೋಗ್ತಾರಂಥದ್ದು ಮಮತಾ. ರೂಟ್ ಮ್ಯಾಪ್ ಏನಾದರೂ ಬದಲಾಯಿಸಿದ್ದಾರಾ ಅಂಬರೀಶ್? ಮೊದಲೇ ನಿಗದಿ ಮಾಡ್ಕೊಂಡ ರೂಟಲ್ಲೇ ಸಾಕ್ತಾ ಇದೆಯಾ ವಾಹನ, ಅಥವಾ ಚೇಂಜ್ ಮಾಡ್ಕೊಳ್ತಾರಂತ ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಅಂತ? ಮೊದಲಿಗೆ ಹೊಸೂರು ರೋಡ್ಗೆ ಬಂದು ಅಲ್ಲಿಂದ ನೈಸ್ ರೋಡ್ ಮುಖಾಂತರ ನೆಲಮಂಗಲ ಬರಬೇಕಿತ್ತು. ಆದ್ರೆ ಪರಪ್ಪನಗರ ಜೈಲಿಂದ ಹೊರಟಂತವ್ರು ನೇರವಾಗಿ ಮಡಿವಾಳದಿಂದ ಎಂ ಜಿ ರೋಡ್ ಕಡೆಯಿಂದ ಮತ್ತೆ ಯಶವಂತಪುರ ಕಡೆ ಬಂದು ಅಲ್ಲಿಂದ ಮತ್ತೆ ನೆಲಮಂಗಲ ಬಂದಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಅಲ್ಲೇ ಬೆಂಗಳೂರಿನಲ್ಲೇ ದಾರಿ ತಪ್ಪಿಸುವಂತ ಕೆಲಸಗಳನ್ನ ಹೆಚ್ಚಿಗೆ ಮಾಡಿದ್ರು. ಅಂದ್ರೆ ಸಂಪೂರ್ಣವಾಗಿ ನಿನ್ನೆ ಒಂದು ಮೀಟಿಂಗ್ ಆಗಿರ್ತದೆ. ಆ ಮೀಟಿಂಗ್ ನಲ್ಲಿ ಒಂದು ರೂಟ್ ಮ್ಯಾಪ್ ಅನ್ನ ತಯಾರು ಮಾಡಿದ್ರು. ಆದ್ರ ನಂತರ ಬೆಳಗ್ಗೆ ಅಂದ್ರೆ ಇವತ್ತು ಏನು ರಾತ್ರಿ ಒಂದು ಪ್ಲಾನ್ ಅನ್ನ ಮಾಡ್ಕೊತಾರೆ. ಮಾಧ್ಯಮಗಳನ್ನು ಸಹ ಕಣ್ತಪ್ಪಿಸಿ ಬೇರೆ ರೂಟಲ್ಲಿ ಅಂದ್ರೆ ಬೆಂಗಳೂರು ನಗರದಲ್ಲಿ ಹೋಗಿ ನಂತರ ನೆಲಮಂಗಲ ಮುಖಾಂತರ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರುವಂತದ್ದು. ಈಗ ಶಿರಾ ಪಟ್ಟಣಕ್ಕೆ ತಲುಪ್ತಾ ಇದ್ದಾರೆ. ಹಾಗಾಗಿ ಅಂದ್ರೆ ಪೊಲೀಸರೇ ಸಂಪೂರ್ಣವಾಗಿ ದರ್ಶನನ್ನ ಕರೆದುಕೊಂಡು ಹೋಗ್ಬೇಕಾದ್ರೆ ಮಾಧ್ಯಮಗಳಿಗೂ ಸಹ ಕಣ್ತಪ್ಪಿ ಹೋಗುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು ಮಮತಾ. ಆಲ್ ರೈಟ್, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಶಿರಾ ಪಟ್ಟಣವನ್ನು ದರ್ಶನ್ ಇರುವಂತಹ ವಾಹನ ತಲುಪಿದೆ ಅನ್ನೋದರ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸೊ ಭಾಳಷ್ಟು ಮುಂಜಾಗ್ರತಾ ಕ್ರಮ ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ತೆಗೆದುಕೊಂಡಿರುವಂತಹ ಭದ್ರತಾ ವ್ಯವಸ್ಥೆ ಹೇಗಿದೆ ಅನ್ನೋದರ ನಿರಂತರವಾದಂತಹ ಡೀಟೇಲ್ಸ್ ಕೊಡ್ತಾ ಇದ್ವಿ. ದರ್ಶನ್ ರಾಜಾತಿಥ್ಯ ಪ್ರಕರಣವನ್ನು ಜಗಜ್ಜಾಹೀರು ಮಾಡಿದ ಬೆನ್ನಲ್ಲೇ ದರ್ಶನ್ರನ್ನ ಎತ್ತಂಗಡಿ ಮಾಡೋ ಕೆಲಸ, ಬೇಸಿಕಲಿ ಕಮಾನ್ ತೆಗೆಯೋದು ಅಂತ ಹೇಳ್ತಾರೆ ಅಂಡರ್ ವರ್ಲ್ಡ್ ಭಾಷೆಯಲ್ಲಿ. ಸೊ ಕಮಾನ್ ತೆಗೆಯೋ ಕೆಲಸ ಆಗ್ತಾ ಇದೆ ಆರೋಪಿಯದು. 2 ಪ್ರತ್ಯೇಕ ಪ್ರಕರಣ ಆಗಿದೆ, ಅದರಲ್ಲಿ ಇನ್ವೆಸ್ಟಿಗೇಷನ್ ಕೂಡ ಆಗಿದೆ. ಈಗ ಬಳ್ಳಾರಿ ಜೈಲಲ್ಲಿ ಜರ್ನಿ ಹೆಂಗಿರುತ್ತೆ, ಬೆಂಗಳೂರು ಟು ಬಳ್ಳಾರಿ ಜರ್ನಿ ಹೆಂಗಿದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ. ಸ್ವಲ್ಪ ಹೊತ್ತಲ್ಲಿ ಬಳ್ಳಾರಿಯಲ್ಲಿ ಅವ್ರ ಜರ್ನಿ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಹೆಂಗಿರುತ್ತೆ ಅವ್ರಿಗೆ ವ್ಯವಸ್ಥೆ, ಎಲ್ಲದರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸದ್ಯಕ್ಕೆ ಕೊಲೆ ಆರೋಪಿ ದರ್ಶನ್ ವಿಲಾಸಿ ಜೀವನ ದರ್ಶನ ಆದ ಬಳಿಕ ಬಂದಿಖಾನೆ ಇಲಾಖೆ ತೆಗೆದುಕೊಂಡಂತಹ ಪ್ರಮುಖ ಹೆಜ್ಜೆ ಅಂತ ಹೇಳಿದ್ರೆ ಆತನನ್ನು ಶಿಫ್ಟ್ ಮಾಡೋದು, ಅಂದರೆ ಕೊಲೆ ಆರೋಪಿಯನ್ನು ಶಿಫ್ಟ್ ಮಾಡೋದು. ಭಾಳ ಜನ ಪ್ರಶ್ನೆ ಕೇಳ್ತಾ ಇದ್ರು, ಭ್ರಷ್ಟಾಚಾರದ ಕೂಪದಂತೆ ಇರುವಂತಹ ಜೈಲಿನಲ್ಲಿ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡಿದ್ರು ಅದೇ ವ್ಯವಸ್ಥೆ ಇರುತ್ತೆ. ಸೊ ನಿಮ್ಗೆ ವ್ಯವಸ್ಥೆ ಸರಿ ಮಾಡೋದಕ್ಕಾಗೋದಿಲ್ಲ, ಎಷ್ಟು ದಿನ ಅಂತ ಶಿಫ್ಟ್ ಮಾಡ್ತೀರಾ? ನಾಳೆ ಬಳ್ಳಾರಿನಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಬಂದರೆ ಅದನ್ನು ಶಿಫ್ಟ್ ಮಾಡ್ತೀರಾ, ಅಲ್ಲೂ ಕೂಡ ಶಿಫ್ಟ್ ಮಾಡ್ತೀರಾ ಅಂತ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ರು. ಏನೇ ಆಗಲಿ ತಪ್ಪನ್ನು ತಿದ್ದಿಕೊಳ್ಳುವಂತಹ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಾರಾ? ಅಟ್ಲೀಸ್ಟ್ ಬಳ್ಳಾರಿಯಲ್ಲಿ ಪ್ರಾಮಾಣಿಕತೆಯ ಕರ್ತವ್ಯ ನಿರ್ವಹಣೆ ಆಗತ್ತಾ ಅಧಿಕಾರಿಗಳಿಂದ? ಈ ಎಲ್ಲ ಪ್ರಶ್ನೆಗಳ ನಡುವೆ ದರ್ಶನ್ ಸಾಕ್ತಾ ಇರುವಂತಹ ಹಾದಿ ಹಾಗೂ ದರ್ಶನ್ನ ಎಸ್ಕಾಟ್ ಮಾಡ್ತಾ ಇರುವಂತಹ ವಾಹನಗಳು, DR ವಾಹನ ಇದೆ, KSRP ತುಕಡಿ ಇದೆ, ಎಲ್ಲೂ ಯಾವ ರೀತಿ ಟ್ರೈ ಮಾಡಿದರೂ ದರ್ಶನ್ ಕಣ್ಣಿಗೆ ಬೀಳಬಾರ್ದು, ಕ್ಯಾಮ್ರಾ ಕಣ್ಣಿಗೆ ಬೀಳಬಾರ್ದು ಅಂತ ಹೇಳಿ ಭಾಳಷ್ಟು ತಲೆಯನ್ನು ಉಪಯೋಗಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. UTP ಬದಲಾಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ರು.
ದರ್ಶನ್ಗೆ ಕೊಟ್ಟಿರುವಂತಹ UTP ಇದೆಯಲ್ಲ 6106, ಸೊ ಅದು ಬದಲಾಗಬಹುದು ಬಳ್ಳಾರಿಗೆ ಬಂದ ತಕ್ಷಣ ಅಂತ ಹೇಳ್ತಾ ಇದ್ರು. ಬಟ್ ಬದಲಾವಣೆ ಆಗಲ್ಲ, ಸೇಮ್ UTP ಇರುವಂತಹ ಚಾನ್ಸಸ್ ಇದೆ ಅಂತ ಕೂಡ ಇನ್ನೊಂದಷ್ಟು ಜನ ಹೇಳ್ತಾ ಇದ್ದಾರೆ. ಗೊತ್ತಾಗ್ಬಿಡುತ್ತೆ, ಅದಕ್ಕೆಲ್ಲ ಉತ್ತರ ಸಿಗ್ಬಿಡುತ್ತೆ ನಮಗೆ. 6106 ಅಂತ ಕೈದಿ ನಂಬರ್ 6106 ಅಂತೆಲ್ಲ ಅವ್ರ UTP ಬಂದಾಗ ತುಂಬ ಜನ ಟ್ಯಾಟೂ ಹಾಕಿಸ್ಕೊಳ್ಳೋದು ಮತ್ತು ಅದನ್ನೇ ಟ್ರೆಂಡ್ ಮಾಡುವ ಪ್ರಯತ್ನವನ್ನೆಲ್ಲ ಮಾಡಿದರು. ಏನು ಪ್ರಕರಣ ಅನ್ನೋದ್ರ ಸೀರಿಯಸ್ನೆಸ್ಸು ಇಲ್ಲದೆ ಪಬ್ಲಿಸಿಟಿ ಸ್ಟಂಟಿಗೆ ತುಂಬ ಜನ ಮಾಡಿದರು. ಪರ್ಮನೆಂಟ್ ಟ್ಯಾಟೂ ಹಾಕಿಸ್ಕೊಂಡವ್ರ ಕತೆ ಏನು ಅಂತ ಇವಾಗ ಯೋಚನೆ ಆಗ್ತಿದೆ ನಮಗೆ. ಇಲ್ಲಿ ಏನಾದರೂ UTP ಬದಲಾಗ್ಬಿಟ್ರೆ ಮತ್ತೆ ಟ್ಯಾಟೂ ಮೇಲೆ ಓವರ್ ಟ್ಯಾಟೂ ಹಾಕ್ಕೊಳ್ತಾರ. ಇನ್ನೊಂದು ಕಡೆಗೆ ಬಳ್ಳಾರಿ ಜೈಲಲ್ಲಿ ಕಠಿಣ ವ್ಯವಸ್ಥೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ದೇಶದಲ್ಲಿ ಕೆಲವು ಜೈಲುಗಳಲ್ಲಿ ಗಲ್ಲು ಶಿಕ್ಷೆಯ ವ್ಯವಸ್ಥೆ ಇರ್ಬೋದು ಅಥವಾ ತುಂಬ ಕಠಿಣವಾಗಿ ಕೈದಿಗಳನ್ನು ನಡೆಸ್ಕೊಳ್ತಾರೆ ಅನ್ನುವಂತಹ ಮಾತಿದೆ. ಸೊ ಬಳ್ಳಾರಿಯಲ್ಲಿ ಕೂಡ ಅಂಥದ್ದೇ ಕಠಿಣ ವ್ಯವಸ್ಥೆಗಳು ಇದೆ. ಜೈಲಿನ ಕಾನ್ಸೆಪ್ಟ್ ಏನಿದೆ, ಮನಪರಿವರ್ತನೆಯ ಕೇಂದ್ರ ಅನ್ನೋದು, ಅದಾಗುತ್ತಾ ದರ್ಶನ್ಗೆ ಕತ್ತಲೆ ಕೋಣೆಯಲ್ಲಿ ಇರಿಸುವಂತಹ ಕೆಲಸ ಏನೋ ಮಾಡ್ತಾರೆ ಪೊಲೀಸರು. ಬಟ್ ಕತ್ತಲಲ್ಲಿ ಒಳ್ಳೆಯ ನಡೆಯ ಬೆಳಕನ್ನು ಹುಡುಕೊಳ್ತಾರ ದರ್ಶನ್ ಅನ್ನೋದು ಕುತೂಹಲ. ಅಥವಾ ಹೋಗಿದ್ದ ಕಡೆ ತಮ್ಮ ಬ್ಯಾಡ್ ಬಾಯ್ ಇಮೇಜನ್ನು ಕಂಟಿನ್ಯೂ ಮಾಡ್ತಾರಾ, ಈ ಕುತೂಹಲ ಕೂಡ ಇದೆ. ಬಿಕಾಸ್ ಪರಪ್ಪನಗ್ರಹಾರದಲ್ಲಿ ಆಗಿದ್ದೇ ಅದೇ ಕಾರಣಕ್ಕೆ ಅವ್ರನ್ನ ಶಿಫ್ಟ್ ಮಾಡ್ತಾ ಇರೋದು. ಜೈಲಲ್ಲಿ ಇಲ್ಲದ ಸೌಲಭ್ಯಗಳನ್ನು ದಕ್ಕಿಸಿಕೊಳ್ಳೋ ಪ್ರಯತ್ನದ ಫಲ ಇವತ್ತು ಅಲ್ಲಿ ಕಮಾನ್ ಆಗಿರೋದು, ಕಮಾನ್ ತೆಗೆದಿರೋದು. 16 ಎಕರೆ ವಿಸ್ತೀರ್ಣವಾದಂತಹ ಬಳ್ಳಾರಿ ಜೈಲು, ಅದರ ಇತಿಹಾಸ ಅಂತೂ ಅತ್ಯಂತ ರೋಚಕ. ಹಿಂದೆಲ್ಲ ನಾವು ಬಳ್ಳಾರಿ ಜೈಲಿನಲ್ಲಿ ಸ್ವತಂತ್ರ ಹೋರಾಟಗಾರರನ್ನ ಇರಿಸಿದ್ದಾರೆ ಅಂತೆಲ್ಲ ಕೇಳ್ತಾ ಇದ್ವಿ, ಓದ್ತಾ ಇದ್ವಿ. ಈಗ ಕೊಲೆ ಆರೋಪಿ ದರ್ಶನ್ರನ್ನ ಇರಿಸಿರೋದ್ರಿಂದ ಅವ್ರ ಬಗ್ಗೆ ನಾವು ಹೇಳಬೇಕಾಗಿ ಬರ್ತಾ ಇದೆ. ನೋಡಿ, ಈ ಹಿಂದೆ ನಾವು ಆಗಲೇ ಹೇಳ್ತಾ ಇದ್ದ ಹಾಗೆ ಈ ಮದ್ರಾಸ್ ಪ್ರಾಂತ್ಯದ 4 ಭಾಗದ ಸ್ವತಂತ್ರ ಹೋರಾಟಗಾರರನ್ನು ಆ ಜೈಲಿನಲ್ಲಿ ಇರಿಸಲಾಗ್ತಾ ಇತ್ತು. ಬ್ರಿಟಿಷ್ ಸರ್ಕಾರ ನಿರ್ಮಿಸಿದ 3 ಜೈಲ್ಗಳ ಪೈಕಿ ಬಳ್ಳಾರಿ ಜೈಲ್ ಕೂಡ ಒಂದು. ಸದ್ಯಕ್ಕೆ 385 ಕೈದಿಗಳು ಬಳ್ಳಾರಿ ಜೈಲಿನಲ್ಲಿ ಇದ್ದಾರೆ. 80 CC ಕ್ಯಾಮ್ರಾ, ಒಂದು 16 ಸ್ಪೆಷಲ್ ಬ್ಯಾರಕ್ಗಳೆಲ್ಲ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಬಹಳ ನಟೋರಿಯಸ್ ಆಗಿದ್ದಂತಹ ಕೆಲವರೆಲ್ಲ ಇದ್ದಂತಹ ಜೈಲ್ ಕೂಡ ಹೌದು. ಡೆಡ್ಲಿ ಸೋಮ, ಉಮೇಶ್ ರೆಡ್ಡಿ, ಈ ಥರ ನಟೋರಿಯಸ್ಗಳು ಇದ್ದಂತಹ ಜೈಲದು. ದರ್ಶನ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅಂದಾಗ ನೋಡಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ NHನ ಹಾದಿಯ ಮುಖಾಂತರವೇ ದರ್ಶನ್ ಪಯಣ ಸಾಗ್ತಾ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಯಾವಾಗ ರಾಜಾತಿಥ್ಯ ಕೊಟ್ಟರು, ಇದು ಸರಿನಾ ಅನ್ನೋ ಪ್ರಶ್ನೆಯನ್ನು ಕೇಳಲಾಗಿತ್ತು. ಅಷ್ಟು ಕ್ರೂರವಾಗಿ ಕೊಂದ ಬಳಿಕವೂ ಪಶ್ಚಾತ್ತಾಪದ ಲವಲೇಶ ಇಲ್ವಲ್ಲ ಅನ್ನುವಂತಹ ಬೇಜಾರಿತ್ತು ಜನರಲ್ಲಿ.